ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಕಾರವಾರ ನಗರದಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ. ಬಸ್ ನಿಲ್ದಾಣದ ಬಳಿಯ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಲ್ಯಾಂಡ್ಮಾರ್ಕ್ ಅಲ್ಟಿಮಾ ಅಪಾರ್ಟ್ಮೆಂಟ್ ಜಲಾವೃತವಾಗಿರೋದು. ಬೇಸ್ಮೆಂಟ್ನಲ್ಲಿದ್ದ 20ಕ್ಕೂ ಹೆಚ್ಚು ವಾಹನಗಳು ಮುಳುಗಡೆಯಾಗಿದೆ. ನೀರಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಲ್ಲಿಸಿದಂತಹ ಕಾರುಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಟಾಪ್ ಮಾತ್ರ ಕಾಣಿಸ್ತಾ ಇದೆ. 10ಕ್ಕೂ ಹೆಚ್ಚು ಬೈಕ್ಗಳು ಈ ನೀರಿನಲ್ಲಿ ಮುಳುಗಡೆಯಾಗಿ ಹೋಗಿದೆ. ಈ ಅಪಾರ್ಟ್ಮೆಂಟ್ ಅಂದಾಗ ಅಲ್ಲಿ ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದರೆ ಈ ರೀತಿ ಮಳೆ ಬಂದಂತಹ ಪರಿಣಾಮದಿಂದಾಗಿ ಬೇಸ್ಮೆಂಟ್ ಎಲ್ಲವೂ ಕೂಡ ಸಂಪೂರ್ಣ ಜಲಾವೃತವಾಗಿರೋದು. ಅಲ್ಲಿ ನಿಲ್ಲಿಸಿದಂತಹ ಕಾರ್ಗಳೆಲ್ಲವೂ ಕೂಡ ಜಖಮ್ ಆಗಿರೋದು, ಅಂದ್ರೆ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದು. ಬೈಕ್ಗಳು ಕೂಡ ಮುಳುಗಡೆ ಆಗಿ ಹೋಗಿದೆ. ಕಾರ್ನ ಟಾಪ್ ಮಾತ್ರ ಕಾಣಿಸ್ತಾ ಇದೆ. ನೀವೇನು ದೃಶ್ಯವನ್ನ ನೋಡ್ತಾ ಇದ್ದೀರಿ? ರಾತ್ರಿ ಸುರಿದಂತಹ ಮಳೆಯ ಪರಿಣಾಮದಿಂದಾಗಿ ಕಾರವಾರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಬೇಸ್ಮೆಂಟ್ ಎಲ್ಲವೂ ಕೂಡ ಸಂಪೂರ್ಣ ಮುಳುಗಡೆ ಆಗಿ ಹೋಗಿದೆ. ಅಲ್ಲಿ ಓಡಾಡೋದಕ್ಕೂ ಕೂಡ ಸಾಧ್ಯವಿಲ್ಲ, ಕಾರನ್ನ ತೆಗೆಯೋದಕ್ಕೂ ಕೂಡ ಸಾಧ್ಯವಿಲ್ಲ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಭದ್ರಾ ನದಿಯ ಆರ್ಭಟ ಹೆಚ್ಚಾಗಿದೆ. ಸೇತುವೆಗಳು ಮುಳುಗಡೆಯಾಗಿದೆ. ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಇನ್ನು ಟ್ರ್ಯಾಕ್ಟರ್ ಮೂಲಕ ಕಾರು ಸಾಗಿಸಿದ್ದಾರೆ ಗ್ರಾಮಸ್ಥರು. ವಾಹನ ಸಂಚಾರಕ್ಕೆ ಸೇತುವೆ ಇಲ್ಲದೆ ಪರದಾಟಿದ್ದಾರೆ. ಕುದುರೆಮುಖದ ಸಮೀಪದ ನೆಲ್ಲಿಬೀಡು ಗ್ರಾಮದಲ್ಲಿ ಸಂಚಾರಕ್ಕೆ ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಂದ್ರೆ ಭದ್ರಾ ನದಿ ಆರ್ಭಟದಿಂದಾಗಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಅಲ್ಲಿ ಓಡಾಡೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಟ್ರ್ಯಾಕ್ಟರ್ ಮೂಲಕವಾಗಿ ಕಾರನ್ನ ಸಾಗಿಸುವಂತಹ ಪರಿಸ್ಥಿತಿ ಅಲ್ಲಿನ ಜನರದ್ದು. ನೋಡಿ, ನೀವೇನ್ ಗಮನಿಸ್ತಾ ಇದ್ದೀರಿ? ಟ್ರ್ಯಾಕ್ಟರ್ ಅಲ್ಲಿ ಕಾರನ್ನ ಇರಿಸಿ ಅಲ್ಲಿ ಸಾಗಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಯಾಕಂದ್ರೆ ಕಾರಲ್ಲಿ ಹೋಯ್ತು ಅಂತಂದ್ರೆ ಸಂಪೂರ್ಣವಾಗಿ ಮುಳುಗೋಯ್ತು ಅಂತಾನೆ ಲೆಕ್ಕ. ಆ ಮಟ್ಟಕ್ಕೆ ನೀರಿದೆ. ಸೇತುವೆ ಕೂಡ ಮುಳುಗಡೆ ಆಗಿರೋದು. ಹೀಗಾಗಿ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯ ಅಲ್ಲಿ ವ್ಯವಸ್ಥೆ ಇಲ್ಲ. ಸಂಪೂರ್ಣವಾಗಿ ನೀರು ತುಂಬಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿ ವೆಹಿಕಲ್ಗಳು ಅಲ್ಲಿ ಓಡಾಟ ಇಲ್ಲ. ಹೀಗಾಗಿ ಟ್ರ್ಯಾಕ್ಟರ್ ಮುಖಾಂತರವಾಗಿ ಕಾರನ್ನ ಸಾಗಾಟ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇರೋದು.